ಅಣ್ಣ ನಮಸ್ಕಾರ. ಪರಿಚಯ ಮಾಡಿಕೊಡ್ರಿ ನಮ್ಮ ವಿಜಯನಗರ ಡಿಸ್ಟಿಕ್ ಅರಪನಹಳ್ಳಿ ತಾಲೂಕು ಮತ್ತೂರು ಗ್ರಾಮ. ನಮ್ಮ ಹೆಸರು ವಸಂತ್ ಅಂತ. ಇದು ಅಡಿಕೆ ಹಚ್ಚಿ ಎಷ್ಟು ವರ್ಷ ಅದ? ಇವತ್ತಿ 4 ವರ್ಷದ 57 ದಿನ ಆಯ್ತು. 4 ವರ್ಷದ 57 ದಿವಸ. ದಿವಸನ ಲೆಕ್ಕ ಹಾಕ್ಬಿಡ್ರಿ. ಈ ಕಾಫಿ ಹಚ್ಚಿರಲ್ಲ, ಅಡಿಕೆ ಹಚ್ಚಿದಾಗ ಹಚ್ಚಿದ್ರ ಅಥವಾ ಅದನ್ನ? ಕಾಫಿ ಹಚ್ಚಿ ಈಗ 1 ವರ್ಷ ಆಯ್ತು. 1 ವರ್ಷ ಆಯ್ತು, 11 ತಿಂಗಳು. ಅಣ್ಣ ಇದನ್ನ ಹಚ್ಬೇಕಾದ್ರ ಫಸ್ಟ್ ಏನ ನೀವು ಮನುಷ್ಯರಿಗೆ ಗುಡಿ ತೆಗೆದು ಹಚ್ಚಿದ್ರ ಟ್ರ್ಯಾಕ್ಟರ್ ಇಂದ? ತೆಗಿಸಿ ಗೊಬ್ಬರ ಕೆಂಪು ಮಣ್ಣ ಹಾಕಿ ಹಚ್ಚಿದ್ವಿ. ಟ್ರ್ಯಾಕ್ಟರ್ ಇಂದ ತೆಗಿಸಿ ಬಿಟ್ಟಿದ್ರಿ? ಹೌದ್ರಿ. ಗುಣಿ ತೆಗ್ಸಕ ನೀವು ಏನ ಟ್ರ್ಯಾಕ್ಟರ್ ಇಂದ ಡಿಗ್ಗರ್ ಗುಣಿ ಲೆಕ್ಕಕ್ಕೆ ಡಿಗ್ಗರ್ ಏನ ಗುಣಿ ಲೆಕ್ಕ ಕೊಟ್ಟಿದ್ರ? ಅವ್ರು ಹೊಡಿಯಕ ಅವ್ರಿಗೆ ಗುಣಿ ಲೆಕ್ಕ ಕೊಟ್ಟಿದ್ವಿ. ಗುಣಿ ಲೆಕ್ಕ ಒಂದ್ ಗುಣಿಗೆ ಎಷ್ಟು? 6 ರೂಪಾಯಿ 7 ರೂಪಾಯಿ ಕೊಟ್ಟಿದ್ವಿ. 600 ರೂಪಾಯಿ ಒಂದ್ ಗುಣಿ ತೆಗೆದು ಹಚ್ಚಕ ಬೇರೆ? ಹಚ್ಚಕ 6 ರೂಪಾಯಿ ಮತ್ತೆ ಎಕ್ಸ್ಟ್ರಾ. ಹಚ್ಚರ್ಗೆ 6 ರೂಪಾಯಿ. ಇದನ್ನ ಗುಣಿ ತುಂಬಕಾದ್ರೆ ಒಳಗೆ ಯಾವ ಮಣ್ಣು ತುಂಬಿದ್ರಿ ನೀವು? ಏನಿಲ್ಲ, ಕೆಂಪು ಮಣ್ಣು, ಕೊಟ್ಟಿಗೆ ಗೊಬ್ಬರ. ಕೆಂಪು ಮಣ್ಣು, ಕೊಟ್ಟಿಗೆ ಗೊಬ್ಬರ. ಇದು ಮೊದ್ಲ ಮಣ್ಣು ಇದು ಯಾವ್ದು? ನಿಮ್ಮ ಹೊಲದ ಮಣ್ಣು ಯಾವ್ದು? ನಮ್ಮ ಹೊಲದೊಂದು ಮಳಲ್ ಮಿಕ್ಸ್ ಐತಿ, ಕೆಂಪು ನೆಲ. ಮಳೆಲ್ಲ ಮಿಕ್ಸ್. ಅದಕ್ಕೆ ಮತ್ತೆ ಕೆಂಪು ಮಣ್ಣ ಕೊಟ್ಟಿರಲ್ಲ? ಕೆಂಪು ಮಣ್ಣ ಹಾಕಿದ್ವಿ. ಅದು ಸ್ವಲ್ಪ ಇದ್ರಾಗ ಅಲ್ಲೆಲ್ಲ ಸ್ವಲ್ಪ ಕರ್ಲ್ ಮಿಕ್ಸ್ ಇತ್ತಲ್ಲ, ಹಂಗೆ ಸ್ವಲ್ಪ ಕೆಂಪು ಮಣ್ಣು ಹಾಕಿ ಚೆನ್ನಾಗಿ ಕೆರೆಯಿಂದ ತರಿಸಿ. ಈ ಕೆರಿ ಮಣ್ಣು ಅದು ಕೆಂಪು ಮಣ್ಣು ಯಾವ ಕೆರೆ ಇದೆ? ಅರ್ಶನ ಕೆರೆ. ಅರ್ಶನ ಕೆರೆ. ಈಗ ಮತ್ತೆ ನೀವು ಈ ಅಡಿಕೆಗೆ ಬೇರೆ ಏನ್ ನಿಮ್ದು ಮೆಥಡ್ ಅಲ್ಲಿ ನೀವು ಯಾವ ರೀತಿ ಇದನ್ನ ಜಾಸ್ತಿ ಜೀವಾಮೃತ ಮಾಡಿದ್ವಿ? ಜಾಸ್ತಿ ಜೀವಾಮೃತ ಜಾಸ್ತಿ ಹಾಕಿರೋದು. ಯಾವ ಟೈಪ್ ಮಾಡ್ತಿದ್ರಿ ಜೀವಾಮೃತನ? ಜೀವಾಮೃತ ಅಂದ್ರೆ ಅದ ಸಗಣಿ, ಗೋಮೂತ್ರ, ಆಮೇಲೆ ಕಡೆ ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಅವನ್ನ ಮಿಕ್ಸ್ ಮಾಡಿ 7 ದಿನ ಮಿಕ್ಸ್ ಮಾಡಿ 1 ಲೀಟರ್ ಕೊಡ್ತೀವಿ. ಎಷ್ಟು ದಿವಸ ಕೊಡ್ತೀರಿ? 7 ದಿನ ಮಿಕ್ಸ್ ಮಾಡಿ. ಈಗ ಲಾಸ್ಟ್ ಟೈಮ್ 1 ಇಯರ್ ಬ್ಯಾಕ್ ಒಂದ್ಸತ ಕೊಟ್ಟಿದ್ವಿ. ಒಂದ್ಸತ ಇದು ಗೋನಂದ ಜಲ ಕೊಟ್ಟಿದ್ವಿ. ಅದು ಯಾವ ಟೈಪ್? ಅದೇನಲ್ಲ, ವೇಸ್ಟ್ ಹಾಕೊಂಡ್ ಮಾಂಸ ಬಿದ್ದಿರ್ತದೆ ಸತ್ತೆ, ಅದನ್ನ 1 ತಿಂಗಳು ಕೊಳೆ ಹಾಕಿ ಅವನು ಮಾಂಸ ಹಾಕ್ತದಲ್ಲ ಅದನ್ನ ಯಾವ ಟೈಪ್ ಕ್ಲಿಯರ್ ಆಗಿ ಹೇಳ್ರಿ, ಯಾವ ರೀತಿ ಮಾಡಿದ್ರು? ಅದು 1 ತಿಂಗಳ ಡ್ರಮ್ ಅಲ್ಲಿ ನೆನ ಹಾಕಿದ್ವಿ. ಹೆಂಗ ನೀರಾಗ? ಇಲ್ಲ, ಮಜ್ಜಿಗೆ, ಗೋಮೂತ್ರ, ಬೆಲ್ಲ. ಗೋಮೂತ್ರ ಎಷ್ಟು ಹಾಕಿದ್ರು ಅದಕ್ಕೆ? ಗೋಮೂತ್ರ ಅದ್ ಮಾಂಸದ ಎಷ್ಟು ತೂಕ ಇರುತ್ತೆ ಅಷ್ಟು ತೂಕ. ಯಾವ್ಯಾವ ಪ್ರಮಾಣದಲ್ಲಿ ಏನೇನ್ ಹಾಕಿದ್ರಿ ಅದು ಕ್ಲಿಯರ್ ಆಗಿ ಹೇಳ್ರಿ. ಅದು ಉದಾಹರಣೆಗೆ 5 ಕೆಜಿ ಮಾಂಸ ಐತೆ ಅಂದ್ರೆ 5 ಕೆಜಿ ಬೆಲ್ಲ, 5 ಕೆಜಿ ಗೋಮೂತ್ರ, 5 ಲೀಟರ್ ಮಜ್ಜಿಗೆ ಹಾಕಿ 1 ತಿಂಗಳು ಹಾಕಿ ಕೈ ಬಿಟ್ಟಿದ್ವಿ. ಮುಚ್ಚಿ ಹಾಕ್ಬಿಟ್ಟು 1 ತಿಂಗಳ ಆದ್ಮೇಲೆ ಫುಲ್ ಬ್ಲಾಕ್ ಮಾಡಿ ಗಾಳಿ ಆಡಿದ್ವಿ. ಮತ್ ನೆಕ್ಸ್ಟ್ 1 ತಿಂಗಳ ಆದ್ಮೇಲೆ ಅದಕ್ಕೆ ನೀರ್ ತುಂಬಿಸ್ಕೊಂಡು ಅದ ಮಾಂಸ ಮತ್ತೊಂದು ಡ್ರಮ್ಗೆ ಹಾಕಿ ಎಲ್ಲಕ್ಕೂ 1 ಲೀಟರ್ ಕೊಡ್ಕೊಂತೀವಿ. ಅದನ್ನ ಹೆಚ್ಚುವರಿ ಮಾಡ್ಕೊಂತೀರಿ? ಅದು 5 ಸತ ಮಾಡ್ಬೋದು. ಎಷ್ಟು? 5 ಸರಿ? 5 ಸತ ಹಾಕ್ಬೋದು. ಈಗ 1 ಡ್ರಮ್ಮಿಗೆ ಈ ಗೋಜಲ ಏನ ಹೇಳಿದ್ರೆ ಗೋನಂದ ಜಲ, ಈಗ ಅದಕ್ಕೆ 1 ಡ್ರಮ್ಮಿಗೆ ಎಷ್ಟು ಲೀಟರ್ ಹಾಕ್ತಿದ್ರಿ ಇದನ್ನ? ಈ ದ್ರಾವಣ ಏನ್ ಮಾಡಿರ್ತಿರಲ್ಲ ನೀವು? ಆ ದ್ರಾವಣ ಎಷ್ಟಂದ್ರೆ 10 ಲೀಟರ್ ಆಗಿರ್ತಿತ್ತು. ಎಲ್ಲ ಸೇರಿ 10 ರಿಂದ 15 ಲೀಟರ್ ಆಗ್ತಿತ್ತು. ಅದಕ್ಕೆ ಮತ್ತೆ 200 ಲೀಟರ್ ಡ್ರಮ್ ಅಲ್ಲ, ಮತ್ತೆ 185 ಲೀಟರ್ ಅದಕ್ಕೆ ನೀರ್ ಮಿಕ್ಸ್ ಮಾಡ್ತೀವಿ. ಅದು 12 ಲೀಟರ್ ಅದು 1 ಡ್ರಮ್ ಹಾಕಿ ಅಷ್ಟಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ವಿ? ಎಷ್ಟು ಪ್ರಮಾಣ? 200 ಗಿಡಕ್ಕೆ ಹಾಕ್ತಿತ್ತು. ಅದು ನಾವು 1 ಲೀಟರ್ ಹಾಕ್ತಿದ್ವಿ. ಅರ್ಧ ಲೀಟರ್ ಹಾಕಿ ಸಾಕು, ನಾವು 1 ಲೀಟರ್ ಹಾಕಿ ನಮಗೆ ಮಾಂಸ ಸಿಕ್ತತ್ತಲ್ಲ, 2 ಡ್ರಮ್ ಮಾಡಿ ಒಟ್ಟು ಅಷ್ಟಕ್ಕೆ ಮುಟ್ಸಿದಿರಿ ಎಲ್ಲ ಹಾಕಿ. ನಿಮ್ಮ ರೌಂಡ್ ಹಾಕಿದ್ವಿ. ಎಷ್ಟು ಗಿಡಗಳು ಅದ ನಿಮ್ಮ ಹೊಲದಾಗ? ಟೋಟಲ್ 650 ಅದ. 650 ಅಂದ್ರೆ ಈ ಫೀಲ್ಡ್ ಎಷ್ಟು ಐತಿ ಇದು ಎಕರೆ? ಇದು 1 ಎಕರೆ ಆಗುತ್ತೆ. 1 ಎಕರೆ 650 ಗಿಡಕ್ಕೆ ನೀವು ಇದನ್ನ ಜೀವಾಮೃತನ ಎಷ್ಟು ಸರಿ ಹಾಕಿರಿ ಅಂದ್ರಿ? ಜೀವಾಮೃತ ಒಂದು ತೋಟ ಕಟ್ಟಿದ್ಮ್ಯಾಕ 2 ಸತ ಹಾಕಿದ್ವಿ. 2 ರಿಂದ 3 ಬಾರಿ ಹಾಕಿದ್ವಿ. ಈಗ ನೀವು ಇದನ್ನ ಆರ್ಗಾನಿಕ್ ಆಗಿ ಬೆಳೆದಿರ ಅಥವಾ ಏನ್ರ ಫರ್ಟಿಲೈಸರ್ ಏನ್ರ ಯೂಸ್ ಮಾಡಿರ? ಫರ್ಟಿಲೈಸರ್ ಯೂಸ್ ಮಾಡಲ್ಲ, ಎಲ್ಲ ಆರ್ಗಾನಿಕ್. ಇಲ್ಲಿವರೆಗೆ 4 ವರ್ಷದ 57 ದಿನಕ್ಕೆ 1 ದಿನ ರೌಂಡ್ ಅಪ್, ಕಾಳೆನಾಶಕ ಯಾವನು ಟಚ್ ಮಾಡಿಲ್ಲ. ಗೊಬ್ಬರ ಏನು ಟಚ್ ಮಾಡಿಲ್ಲ. ಹಂಗಾಗಿ ಚೆನ್ನಾಗಿ ಬೆಳೆದೈತಿ. 4 ವರ್ಷ 57 ದಿನಕ್ಕೆ 1 ದಿನ ತಿಪ್ಪಿ ಗೊಬ್ಬರ ಸತಿ ಹಾಕಿಲ್ಲ. ತಿಪ್ಪಿ ಗೊಬ್ಬರನ ಕೊಟ್ಟಿಲ್ಲ ನೀವು? ಅವಾಗ ಹಚ್ಚ ಮುಂದೆ ಏನ್ ಕೊಟ್ಟಿದ್ವಿ ಅದೇ. ಈ ಕೆಲಸ ಮಾಡಿರೋದು ಏನಪ್ಪಾ ಅಂದ್ರೆ ನೀವು ಅದ ಗೋನಂದ ಜಲ, ಜೀವಾಮೃತ ಇದನ್ನ ಕೊಟ್ಟಿದ್ರೆ. ಈಗ ಮುಂದಾದ್ರೆ ಇದನ್ನೇ ಇದನ್ನ ಕಂಟಿನ್ಯೂ ಅದು ಇದು ಆ ಔಷಧಿ ಈ ಔಷಧಿ ಅದನ್ನ ನಮ್ ನಂಬಿಕೆನೇ ಇಲ್ಲ ಸ್ವಲ್ಪ. ಈಗ 4 ವರ್ಷ ಹಚ್ಚಿ ಈ ರೀತಿ ಚೆನ್ನಾಗಿ ಈಗಡೆ ಬಂದೈತಿ. ಹೋದ ವರ್ಷ ಏನ್ರ ಒಂದ್ ಸ್ವಲ್ಪ ಸಿಕ್ಕತ್ತ? ಹೋದ ವರ್ಷ 20 ಕೆಜಿ ಸಿಕ್ಕತ್ತು. 20 ಕೆಜಿ ಅಷ್ಟೇ, ಒಂದು 8-10 ಗಿಡ ಹೋದದ್ದು. ಈಗ 4ನೇ ವರ್ಷಕ್ಕೆ 90% ನಿಮ್ದು ಹೆಚ್ಚು ಕಮ್ಮಿ 400 ರಿಂದ 450 ಗಿಡ ಫಸಲಿ ಬಂದಿದೆ. ಈಗ 650 ಗಿಡದಲ್ಲಿ ಈಗ 400-450 ಗಿಡ ಫಸಲಿ ಬಂದಿದೆ.
ಎಷ್ಟು ಬರ್ಬೋದಂತ ನಿರೀಕ್ಷೆ ಐತಿ ನಿಮ್ಗೆ? ನನ್ ನಿರೀಕ್ಷೆ ನಾನ್ ಅನ್ಕೊಂಡ್ರೆ ಒಂದ್ 30 ಕ್ವಿಂಟಲ್, ಬೇರೆಯವರೆಲ್ಲ ಜಾಸ್ತಿ ಹೇಳ್ತಾರೆ. 30 ಕ್ವಿಂಟಲ್? ಒಂದ್ 30-40 ಕ್ವಿಂಟಲ್ ಜಾಸ್ತಿ ಬರ್ತದ ಅದು. ನಾನ್ ಅನ್ಕೊಂಡ್ರೆ ಅಷ್ಟ್ ಅನ್ಕೊಂಡಿದ್ದೀನಿ. ಇಲ್ಲ, ಈಗ ನೀವು 400-450 ಗಿಡಕ್ಕ ಅಂದ್ರನ ಏನಿಲ್ಲ ಅಂದ್ರನ ಒಂದ್ 50-60 ಕ್ವಿಂಟಲ್ ಬರ್ಬೇಕು. ಈಗ ಇಲ್ಲಿ ಜನ ಹೇಳೋದ, ಈಗ ನಾವು ಮೊದ್ಲ ಬಂದು ವಿಚಾರ ಮಾಡಿದ್ವಲ್ಲ, ಅಷ್ಟಂತ ಬರ್ತೈತಿ ಅಂತ ಇಲ್ಲಿ ಪಕ್ಕದಲ್ಲಿ ರೈತರ ಅಂದ್ರೆ ಬರ್ತೈತಿ. ಒಂದ್ 10 ಕ್ವಿಂಟಲ್ ಹೆಚ್ಚ ಕಡಿಮೆ ಬರ್ಲಿ, ಒಂದ್ 50 ಸಿಗ್ಲಿ, ನಿಮಗೆ ಏನ್ ಇದಲ್ಲ. ಈಗ 4-5 ವರ್ಷಕ್ಕ ಈ ನಮ್ನಿ ಚೆನ್ನಾಗ್ ಬಂದತ್ತಲ್ಲ, ಚೆನ್ನಾಗಿ ಬೆಳೆಸಿರಿ. ಈಗ ನೀವು ಇದನ್ನ ಕಾಫಿನ ಯಾವ ಉದ್ದೇಶ ಇಟ್ಕೊಂಡ್ ಹಚ್ಚಿದ್ರಿ ಇದ್ರಾಗ? ಕಾಫಿ ಏನಿಲ್ಲ, ನಮ್ದು ಕಡಿಮೆ ಜಮೀನಲ್ಲ, ಅದರಲ್ಲಿ ಮತ್ತೆ ಇದ್ರಲ್ಲ ಏನಾರ ಸ್ವಲ್ಪ ಕೃಷಿನ ಜಾಸ್ತಿ ಮಾಡೋಣ ಅನ್ಕೊಂಡ್ ಹಚ್ಚಿದ್ವಿ. ಏನ ಪಟ್ನ ಪರಿಹಾರ ಬೆಳೆಯಾಗಿ ಮಾಡಿದ್ರು ಅಥವಾ ಉಪ ಬೆಳೆಯಾಗಿ ಮಾಡಿದ್ರು? ಪರ್ಯಾಯ ಇಲ್ಲ ಅಂತ ಹಂಗೆ. ಯಾಕಂದ್ರೆ ಕೆಲವರು ಅಡಿಕೆ ಏನ್ರ ಒಂದ್ ವೇಳೆ ಕೈ ಕೊಟ್ರನ ಇಲ್ಲ, ಆತರ ಅಡಿಗೆ ಕೈ ಕೊಡತೈತಿ ಅಂತ ಅನ್ಕೊಂಡೆ ಎಲ್ಲ ಇರ್ಲ ಹಂಗೆ. ಇದನ್ನ ಬೆಳಿತೈತಿ ಬೆಳಿತೈತಿ ಅಲ್ಲ ನಮ್ಮ ಏರಿಯಾದಾಗ. ಬರೀ ಆ ಕಡೆ ಎಲ್ಲ ಅಂತಿದ್ರಲ್ಲ ಮಲ್ನಾಡ್, ನಮ್ಮ ಕಡೆ ನೋಡೋಣ ಅಂತೆ. ಇಲ್ಲಿ ಈಗ ಹಚ್ಚಿರೋ ನೀವು ತೋಟಗಳು ಯಾವ ವಿಸಿಟ್ ಮಾಡಿದ್ರಿ? ಈಗ ಕಾಫಿ ಇಲ್ಲ ಈಗ ಬೆಳಿತೈತಿ ಅಂತ ಧೈರ್ಯವಾಗಿ ಹಚ್ಚಿದಿರಲ್ಲ? ಧೈರ್ಯವಾಗಿ ಅಂದ್ರ ಕಣಿವೆಯಲ್ಲಿ ಒಬ್ರು ಹಚ್ಚಿದಾರೆ, ಅವ್ರು ನೋಡಿ ಹಚ್ಚಿದ್ವಿ. ಬೆಳಿಬಹುದು ನಮ್ ಕಡೆಗೆ, ಅಲ್ಲೇ ಆಗಿದೆ, ಚೆನ್ನಾಗೈತೆ ಅಲ್ಲಿ ಚೆನ್ನಾಗಿ. ಅದನ್ನ ನೋಡಿ ನಾವು ಬೆಳಿಬಹುದು ಅನ್ನೋ ಒಂದು ಧೈರ್ಯದಿಂದ ಹಚ್ಚಿದಿರಿ. ಈ ಕಾಫಿ ಏನ್ರ ಈಗ ಸ್ಟಾರ್ಟ್ ಆಗೈತೆ? ಇಲ್ಲ, 1 ವರ್ಷ ಆಯ್ತಲ್ಲ, ಅಲ್ಲದಿಲ್ಲ ಒಂದೊಂದ್ ಕಾಯಿ ಹಿಡ್ದತಿ. ಮುಂದೊಂದು ಸ್ಟಾರ್ಟ್ ಆಗ. ಈಗ ಅಡಿಕೆನ ನೀವ್ ಕೊಯ್ಲಿಗೆ ಬಂದತ್ತೆ ಈಗಲ್ಲ ಆಲ್ರೆಡಿ? ಕೊಯ್ಲಿ ಬಂದಿದೆ, ಈಗ ನೆಕ್ಸ್ಟ್ ಮಂತ್ ಇಂದ ಕೊಯ್ಬಹುದು. ನೆಕ್ಸ್ಟ್ ಮಂತ್ ನಾನು ಅತಿ ಹೆಚ್ಚಾಗಿ ಹಸಿರೆಲೆ ಗೊಬ್ಬರನ ಮಾಡಿರೋದು. ಒಳಗಡೆ ನಾನು ಜೀರಾ ಕಲ್ಟಿವೇಶನ್ ಎಲ್ಲ ಜಾಸ್ತಿ ಮಾಡಿರೋದು. ಇದ್ರಾಗ ಬೆಳೆಗಳು ಏನು ಮಾಡಿಲ್ಲ? ನಾನು ಏನು ಮಾಡಿಲ್ಲ. 1 ವರ್ಷ ಹಚ್ಚಿದ ವರ್ಷ ಅಷ್ಟ ಮೆಕ್ಕೆಜೋಳ ಹಾಕಿದ್ದೆ, ಬಿಟ್ರೆ ನಾನು ಹಾಕಿರೋದು ಸೆಣಬು, ಡಯಾಂಚ, ಆಮೇಲೆ ಕಡೆಗೆ ಇದು ಯಾವ್ದು ಅಲ್ಸಂದಿ, ಬರೀ ಇವನ್ನ ಜಾಸ್ತಿ ಹಾಕಿ ಮಣ್ಣಿಗೆ ಸೇರಿಸ್ತೀವಿ. ಮಣ್ಣು ಮಲ್ಸಾರ ಹೊಡಿಸ್ಬಿಡ್ತೇನೆ. ವರ್ಷದಾಗ 1-2 ಟೈಮ್ ಹಂಗೆ ಮಾಡಿರೋದು ನಾನು. ಹಸಿರೆಲೆ ಗೊಬ್ಬರನ ಜಾಸ್ತಿ ಕೊಟ್ಟಿರೋದು, ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ. ಇದ್ರ ನೀವು ಇಂತ ಸಣ್ಣ ಪುಟ್ಟ ಪೀಕ್ ಏನೋ ಮಾಡಕ್ ಹೋಗಿಲ್ಲ? ಅದ್ರ ಬಗ್ಗೆ ತೆಲ್ಲನ ಕಡ್ಸ್ಕೊಂಡಿಲ್ಲ. ಫಸ್ಟ್ನೇ ವರ್ಷ ಒಂದ್ ಮೆಕ್ಕೆಜೋಳ ಹಾಕಿದ್ದಷ್ಟ, ಗಿಡ ಅಷ್ಟೇ ಬಿಸಿಲಿಗೆ ಬೀಳ್ತಾವ ಉದ್ದೇಶದಿಂದ ಹಾಕಿದ್ದೀವಿ ಅಷ್ಟೇ. ಎಲ್ಲ ಜೀರಾ ಕಲ್ಟಿವೇಶನ್ ಮಾಡ್ಬೇಕಂತ ಮಾಡಿದ್ವಿ. ಈಗ ಆದ್ರೂ ಲೇಬರ್ ಸಮಸ್ಯೆ ಅಂತಾರೆ, 6 ಲೇಬರ್ ಇಂದ ಕಳೆ ತೆಗ್ಸೋದು. ಕಳ್ಳನಾಶಕ ಅಂತವಲ್ಲ ಏನು ಸಿಂಪಡಿಸಿಲ್ಲ. ಜನರಿಂದನ ನೀವು ಕ್ಲೀನ್ ಮಾಡಿಸ್ತೀರಿ? ಏನ ಗಂಡಾಳ ಹಚ್ಚಿ ಮಾಡಿಸ್ತೀರ? ಎಣ್ಣೆಳಿಂದ ಕಳೆ ತೆಗಿಸ್ತೀರ? ಇನ್ನು ಮೊನ್ನೆ ತೆಗ್ಸಿದ್ವಿ. ಇದ್ರಾಗ ಟ್ರ್ಯಾಕ್ಟರ್ ಹೊಡಿತೀರಾ ಅಥವಾ ನೀವು ಏನ್ರ? ಇಲ್ಲ, ಟ್ರ್ಯಾಕ್ಟ್ರಿನ ನಮ್ ಕೈಲಿ, ನಮಗೆ ಟೈಮ್ ಸಿಗಲ್ಲ. ಟ್ರ್ಯಾಕ್ಟರ್ ಓಡಿಸ್ತೀರ? ಓಡಿಸ್ತೀನಿ. ಈಗ ಒಂದ್ ಬೆಳೆ ಎಷ್ಟು ಸಾರಿ ನೀವು ಒಳಗ? ಒಂದ್ 2-3 ಬಾರಿ. 2-3 ಬಾರಿ. ಈ ಕಾಫಿ ಹೆಂಗ ನಿಮಗೆ ಈಗ ಹೆಂಗ ಚೆನ್ನಾಗ್ ಅನಿಸ್ತಾ? ಏನ್ ಎಲ್ಲ ಎಲಿ ಸುಟ್ಟಂಗ ಆಗ್ಬಿಟ್ಟವಲ್ಲ, ಏನ್? ಇಲ್ಲ, ಅದು ಈ ಸೀಸನ್ ವೈಸ್ ಹಂಗೆ ಅಂತ. ಅತಿ ಹೆಚ್ಚು ಹುಲ್ಲು ಆದ್ರೆ ಆತರ ಆಗ್ತದೆ ಅಂತ ಹಂಗೆ. ಅಷ್ಟು ಐಡಿಯಾ ಇಲ್ಲ. ಇನ್ನು ಸ್ವಲ್ಪ ಕಾಫಿ ಬೆಳೆ ಕನ್ಸಲ್ಟ್ ಮಾಡ್ಬೇಕು. ಒಂದೇನೋ ಹೊಡೆಯಕ್ ಹೇಳಿದ್ರೆ ನಮ್ ಪ್ರಕಾರ ಅಂದ್ರು ಇದನ್ನ ಈಗ ಮಲೆನಾಡ್ ಕಡೆಗೆ ಹೆಚ್ಚಾಗಿ ಈ ರಬ್ಬರ್ ತೋಟದಾಗ, ಬೇರೆ ಅಡಿಕೆ ತೋಟದಾಗ ಬೆಳಿತಾರ. ದೊಡ್ಡ ಮರಗಳು ಇರ್ತಕ್ಕಂಥ ಜಾಗದಾಗ ಹಾಕ್ತದ ಕಾಫಿನ. ಈಗ ಇದು ಹತ್ತತ್ರ ಆಗಿಬಿಡ್ತದ ನಮ್ದು ಅಡಿಕೆ, ಅದ್ರಲ್ಲಿ ಅದು ಒಂದ್ ಸ್ವಲ್ಪ ಡಾಮಿನೇಟ್ ಮಾಡ್ತದನ ಅಂತ. ಅಡಿಕೆ ಈಗ ಅಡಿಕೆ ದೊಡ್ಡದಾಗತ್ತಲ್ಲ, ದೊಡ್ಡದಾಗತ್ತೆ. ಬಟ್ ಆದ್ರೂನು ಕಾಫಿ ಏನೋ ನಾನು ಹಚ್ಬೇಕಂದ್ ಹಚ್ಲಿಲ್ಲ, ನೋಡ್ ಹಚ್ಚಿದ್ವಿ. ಬಟ್ ಹಿಂದಾಗಡೆ ಏನಪ್ಪಾ ಅಂದ್ರ ಅಂತ ಏನೋ ನಮಗಿದು ಅನ್ಸಿಲ್ಲ, ಕಾಫಿ ಅನ್ಸಿಲ್ಲ. ಏನೋ ನೋಡೋಣ, ಇದೊಂದು ನಿರೀಕ್ಷೆ ಪ್ರಕಾರ ಬೆಳೆದಿಲ್ಲ. ಇದೊಂದ್ ವರ್ಷ ನೋಡೋಣ ಅಂತ ಬಂದಷ್ಟು ಬರ್ಲಿ ಹಚ್ಚಿದೇವೆ. ಏನು ಅಡಿಕೆ ಬೆಳೆಯರಿಗೆ ಏನ್ ಹೇಳ್ಬೇಕಂದ್ರೆ, ಒಂದು ಕೃಷಿ ವಿಚಾರ ಅಂದ್ರೆ ಕಾಫಿನ ಹಚ್ಬಾರ್ದು ಅಂತ ಹೇಳಿ ನಿಮ್ ಪ್ರಕಾರ? ನನ್ ಪ್ರಕಾರ. ಬೇರೆ ಪ್ರಕಾರ ಯಾಕಂದ್ರೆ ಅದು ಜಾಸ್ತಿ ಹುಲ್ಲಾಗ್ಬಿಟ್ಟೆ ಅಂದ್ರೆ ಕಾಫಿ ಸತ್ತೋಗ್ಬಿಡ್ತೈತೆ. ಹೌದು. ಈಗ ಕಾಫಿ ಗಿಡ ನೋಡ್ಕೊಂತ ಈಗ ನಾವು ಅಡಿಕೆನ ಕ್ಲೀನ್ ಮಾಡೋದ ನಾವು ಅಲಕ್ಷ್ಯ ಆಗಿಬಿಡ್ತೈತಿ. ಅಡಿಕೆ ಮೇಲೆ ಕಾಫಿ ಸಲುವಾಗಿ ಜಾಸ್ತಿ ಉಳುಮೆ ಮಾಡ್ಬೋದು, ಬರೀ ಅದ್ನೆಲ್ಲ ಹೊಲ ಹೊಡ್ಸ್ಬೇಕಾಗತ್ತೆ. ಕಾಫಿ ಸಲುವಾಗಿ ಅತಿ ಉಳುಮೆ ಮಾಡಿದಷ್ಟು ಇದಕ್ಕೆ ಸರಿಯಲ್ಲ, ಅಡಿಕೆಗೆ ಎಫೆಕ್ಟ್ ಕೊಡ್ತೈತಿ. ಏನ್ ಆಕತಿ ಅಂತಾರೆ? ಅದು ಬೇರ್ ಕಟ್ ಆಗ್ತಾವಲ್ಲ, ಬೇರ್ ಕಟ್ ಆಗ್ತಾವ, ಮತ್ತೆ ಅದು ಬೆಳಿಬೇಕು, ಮತ್ತೆ ಫಸ್ಟ್ ಇಂದಾನ ಬೆಳಿಬೇಕು. ಹಳ್ಳೆಲ್ಲ ಉದ್ರಾಕ. ಈ ವರ್ಷ ಕೆಲವು ಜನರು ಬಾಳ ಉದುರಿದಾವ ಅಂತಾರ, ನಿಮ್ಮ ಹಂಗೇನಾಗಿಲ್ಲ? ನಮಗೆ ಅಷ್ಟೇನಾಗಿಲ್ಲ, ಬಾಳ ಉದುರಿದಾವ. ನಾವು ನೋಡ್ಲಿಕ್ಕೆ ಬಾಳ ಏನು ನಮ್ಮ ಉದುರಿಲ್ಲ. ಈ ಕೇಳೋ ಮಾತ್ರ ಸ್ವಲ್ಪ ಒಮ್ಮಳೆ ಒಣಗ್ತದ.
ಅಲ್ಲ ಪಕ್ನ ನೀವು ಈ ಹಳ್ಳ ನಿಲ್ಲ ಉದ್ದೇಶದಿಂದ ಯಾವ್ದ್ರ ಸ್ಪ್ರೇ ಮಾಡಿರಿ? ಇನ್ನು ಯಾವ್ದು ಸ್ಪ್ರೇ ಮಾಡಿಲ್ಲ. ಅದೇ ಈಗ ಮಾಡ್ಬೇಕು ಅನ್ಕೊಂಡಿದ್ವಿ. ಅದು ಅಡಿಕೆ ಬೇರೆ ಏಜ್ ಆಗಿಲ್ಲಲ್ಲ, ಅವ್ ಕಾಮನ್ ಅಂದ್ರೆ ಹಂಗೆ ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಯಾವ್ದು ಸ್ಪ್ರೇನೂ ಮಾಡಿಲ್ಲ? ಸ್ಪ್ರೇ ಮಾಡಿಲ್ಲ. ಅದೇ ಮೈಲ್ಡ್ ಸ್ಕ್ಯಾನ್ ಮಾಡಿದ್ವಿ. ಅಲ್ಲ ಪಕ್ನ ಏನ್ರ ಆರ್ಗಾನಿಕ್ ಆಗಿ ಏನ್ರ ಸ್ಪ್ರೇ ಮಾಡಿದ್ವಿ. ಒಳ್ನೀರ್ ಕೊಡ್ತೀರಾ ಡ್ರಿಪ್ ಮೂಲಕ ಕೊಡ್ತೀರಾ? ಜಾಸ್ತಿ ಡ್ರಿಪ್ ಕೊಡೋದು. ಈ ಮೊನ್ನೆ ಡ್ರಿಪ್, ಮೊನ್ನೆ ಬ್ಯಾಸಿಗೆ ಮಾತ್ರ ಒಯ್ನೀರ್ ಕಟ್ಟಿದ್ವಿ, ಆಲ್ದ ನೀರ್ ಕಟ್ಟಿದ್ವಿ. ಒಳ್ನೀರ್ ಬ್ಯಾಸಿಗೆ ಅಷ್ಟೇ ಕಟ್ಟಿದ್ವಿ. ಡ್ರಿಪ್ ಯೂಸ್ ಮಾಡ್ತೀರಾ? ಡ್ರಿಪ್ ಅತಿ ಹೆಚ್ಚಾಗಿ ಡ್ರಿಪ್ ಯೂಸ್ ಮಾಡೋದು. ಈ ಡ್ರಿಪ್ ಮಾಡಕ್ಕೆ ನೀವೇನ್ರ ಸಬ್ಸಿಡಿ ಏನ್ರ ಸ್ವಂತಕ್ಕೆ ಹಾಕಿದ್ವಿ. ಯಾಕೆ? ನಾವ್ ಅದ್ರ ಬಗ್ಗೆ ಅದ್ರ ಸಬ್ಸಿಡಿ ನೋಡ್ಕೊಂತ ಕೂತ ನಮ್ಮ ಅಡಿಕೆ ಹಾಳಾಗ್ತದೆ ಅನ್ನೋಕ್ಕೋಸ್ಕರ ಸಬ್ಸಿಡಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ದೆಲ್ಲ ಬೋರಿನ ನೀರ, ನಮ್ದು ಒಳ್ಳೆ ನೀರ್ ಏನಿಲ್ಲ. ಈಗ ಕೆಲವರು ಸ್ಪ್ರಿಂಕ್ಲರ್ ಮಾಡ್ಯಾರ. ಈಗ ಈ ಕಾಫಿ ಹಚ್ಚಿದ್ರಿ ನೀವು, ಕಾಫಿಗೆ ಸ್ಪ್ರಿಂಕ್ಲರ್ ಚೆನ್ನಾಗ ಅಂತ ಹೇಳ್ತಾರ, ಅಡಿಕೆಗ ಹಂಗೇನ ನೀವು ಅದನ್ನ ವಿಚಾರ? ಸ್ಪ್ರಿಂಕ್ಲರ್ ಮಾಡ್ಬೇಕು ಅನ್ಕೊಂಡ್ವಿ. ಸ್ಪ್ರಿಂಕ್ಲರ್ ಏನಂದ್ರೆ ನಮ್ಮ ಸ್ವಲ್ಪ ಉಪ್ಪಿನ ನೀರಲ್ಲ, ಈಗ ಮಾಡ್ಬೋದು. ಅವಾಗ ಉಪ್ಪಿನ ನೀರ ಸರಿ ಇಲ್ಲ, ಸ್ವಲ್ಪ ಉಪ್ಪು ಸೌಳು ಇರ್ತಾವ, ಸೌಳು ಬರ್ತದೆ, ಸ್ವಲ್ಪ ಬೋರಿನ ನೀರಲ್ಲ. ಈಗ ಅವ ಮಾಡಿದ್ದೇವ್ರೆ ಸುಳಿ ಒಳಗ ನೀರ ಹೋಗಿ ಸುಳಿ ರೋಗ ಬರ್ತೈತೆ ಅನ್ಕೊಂಡು ನಾವು ಇದು ಮಾಡ್ಲಿಲ್ಲ, ಸ್ಪ್ರಿಂಕ್ಲರ್ ಮಾಡ್ಲಿಲ್ಲ. ಇನ್ಮೇಲೆ ಏನಾರು ಮಾಡ್ಬೋದು. ಈಗೆಲ್ಲ ದೊಡ್ಡದಾಯ್ತು, ಮತ್ತೆ ಪ್ಲಾನ್ ಇಲ್ಲ. ಅಲ್ರಿ ಮತ್ತೆ ಈಗ ಕಾಫಿ ಹಾಕಿದ್ರಲ್ಲ, ಅದಕ್ಕೆ ಯೂಸ್ ಆಕತ್ತ? ಕಾಫಿ ನಿರೀಕ್ಷೆ ಇಟ್ಕೊಂಡಿಲ್ಲ ನಾವು. ಇದೊಂದ್ ವರ್ಷ ನೋಡಿ ನೆಕ್ಸ್ಟ್ ಇಯರ್ ಅಂತ ಇದಾಗಲಿಲ್ಲ ಅಂದ್ರೆ ತೆಗ್ದಾಗ್ಬಿಡ್ತೀವಿ. ಈಗ ಅದಕ್ಕೆ ಕೊಡ ಅಂತ ಕಸವನ್ನು ಅಡಿಕೆ ಕೊಟ್ಟೆ ಅಂದ್ರೆ ಅದಕ್ಕೆ ತಕೊಂಡ್ಬಿಡ್ತೈತೆ, ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರ್ತೈತೆ. ಹೆಂಗ ಅನ್ಸದ್ ನಿಮ್ಗೆ? ಈಗ ನೀವು ಅಡಿಕೆ ಹಚ್ಚಿದ ಮೇಲೆ ನಿಮ್ ಜೀವನ ನನಗೆ ಖುಷಿ ಅನ್ಸತ್ ನೋಡ್ರಿ. ಅದಕ್ಕೆ ಈಗಿನ 10 ವರ್ಷದಿಂದ ಯಾಕೆ ಮಾಡ್ಕೊಳ್ಳ, ಇನ್ನ ಆರಾಮ್ ಇರ್ತಿದ್ವಿ ಅನ್ಸುತ್ತೆ. ಮೊದ್ಲು ಏನ್ ಮಾಡ್ತಿದ್ರಿ? ಮೊದ್ಲು ಏನಿಲ್ಲ, ವ್ಯವಸಾಯ, ಅದ ಮೆಕ್ಕೆಜೋಳ, ಉಣ್ಣ ಜೋಳ ಇಂತ ಹಾಕೊಂಡಿರ್ತಿದ್ವಿ. ಅವು ಮಾಡಿದ್ದಲ್ಲೇ ಗೊಬ್ಬರ ಬೀಜಕ್ಕೆ ಇದಾವಲ್ಲ ಮನ್ಯಾಗ ಈ ಸಣ್ಣ ಪುಟ್ಟ ಪೀಕ್ ಮಾಡ್ತಿದ್ರಿ, ಮೆಕ್ಕೆಜೋಳ, ಜೋಳ, ಹತ್ತಿ, ಶೇಂಗಾ ಇಂತೆಲ್ಲ ಹಾಕಿದ್ವಿ. ಈಗ ಅಡಿಕೆ ಹಾಕಿದ್ಮೇಲೆ ನಿಮಗೆ ಆರಾಮ, ಒಂದ್ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಆಗೈತೆ, ಖರ್ಚು ಕಡಿಮೆ ಬರ್ತದೆ. ಈ ಲೇಬರ್ನ ಜೋಡ್ಸೋದ್ ಭಾರಿ ಕಷ್ಟ ಐತಿ ಇವತ್ತಿನ ಇದ್ರಾಗ. ಹೌದು. ಈಗ ಆಳಿಂದೇ ನಿಮಗೆ ಅಂತ ತೊಂದ್ರೆ ಏನಿಲ್ಲ? ತೊಂದ್ರೆ ಕಾಫಿ ಹಾಕಿದ್ಮೇಲೆ ಆಳಿನ ತೊಂದ್ರೆ ಆಗಿರೋದು. ಇಲ್ಲ ಅಂದ್ರೆ ಸುಮ್ಮನೆ ಒಳಗ ಫ್ಯಾಕ್ಟರಿಯಿಂದ ಉಳುಮೆ ಮಾಡ್ಸ್ಕೊಂಡು ಆರಾಮ್ ಇರ್ಬೋದು, ಲೇಬರ್ಸ್ ಅವಶ್ಯಕತೆ ಇರೋದಿಲ್ಲ. ಈಗಿನ ಲೇಬರ್ಸ್ಗೆ ಕೂಲಿ ಕೊಟ್ಟು ಆಮೇಲೆ ಕಡೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು, ಸಾಲಿಗೆ ಒಬ್ಬರು ಬೈಕ್ ನಾಗ ಕುಂದಿಸ್ಬೇಕು, ಮತ್ತೆ ಬೈಕ್ ನಿಂದ ಹೊಲಕ್ ತಂದು ಇಳಿಸ್ಬೇಕು. ಹೊಲಕ್ ತಂದು ಇಳಿಸಿದ್ರೆ ಸಾಕು, ದೂರ ಆಕತ್ ನಡಿಯಪ್ಪ ಸಾಲ ಹತ್ರ ಬಿಡು ಅಂತ. ಇವತ್ತಿನ ಜನರೇಷನ್ಗೆ ನೀವ್ ಏನ್ ಹೇಳ್ತೀರಿ? ಈಗ ಅಡಿಕೆ ಹಚ್ಬೇಕನ್ನೋರ್ಗೆ ಈಗ ನೀವ್ ಇಟ್ಟಿರೋ ದಾಯ ಇದು ಸೂಕ್ತನ, ಇನ್ನು ಏನ್ರ ಇದ್ರ ಚೇಂಜಸ್ ಮಾಡ್ಬೇಕನ್ನ ನಿನ್ನ ಒಂದು ಮೆಥಡ್ ಏನ್ ಹೇಳ್ಬೇಕಂತ? ನಮ್ ಪ್ರಕಾರ ದಾಯ ಇಡೋರ್ಗೆ ಏನಪ್ಪಾ ಅಂದ್ರೆ 8-9 ಇಟ್ರೆ ಬೆಟರ್. 8-9 ಇಟ್ರೆ ಸ್ವಲ್ಪ ಗಾಳಿನ ಆಡ್ತೈತಿ, ಸ್ವಲ್ಪ ಗರಿ ಖರ್ಚಾಗ್ದಂಗ ಇಳುವರಿ ಚೆನ್ನಾಗ್ ಬರ್ತೈತಿ, ಬಿಸಿಲು ಬಡಿಯೋ ಚಾನ್ಸ್ ಇರ್ತೈತಿ, ಭೂಮಿ ಬಿಸಿಲು ಬರ್ತೈತಿ. ಈಗ 7-6 ಇಟ್ರು 10 ಆಗಿ ಇಳುವರಿನೂ ಕಡಿಮೆ ಆಗ್ತೈತಿ. ಗಿಡ ಜಾಸ್ತಿ ಕುತ್ಕಂತವು, ಇಳುವರಿ ಕಡಿಮೆ ಆಗ್ತೈತಿ, ಅಲ್ಲ ಆಗುತ್ತೆ. ಅಂದ್ರೆ ಮನೆಗಳ ಸೈಜ್ ಸಣ್ಣದಾಗಿ ಬಿಡ್ತೈತಿ, 1-2ಕ್ಕ ಅದ ಲಾಸ್ಟ್ ಆಕೈತಿ. ಅಲ್ಲ, 1 ಬೆಳೆ 2 ಬೆಳೆ ಅನ್ನೋದಕ್ಕೆ ಎಲ್ಲ ನೆಕ್ಸ್ಟ್ ಬೆಳೆ ಎಲ್ಲ ಕಡಿಮೆ ಆಗ್ತದೆ. ನಾವು ನೆಕ್ಸ್ಟ್ ಇದು ವಯಸ್ಸಾಗ ಮತ್ತೆ ಮಧ್ಯ ಕುಂದಿರ್ಸ್ಬೋದು ದಾಯ ದುಡಿದಿರೋದನ್ನ. ಅಂದ್ರೆ ನಿಮ್ ಪ್ರಕಾರ 8-9 ಸೂಕ್ತ. ನಮ್ಗೆ ಬಾಳ ಜನ ನಮ್ ಕಡಿಮೆ ಹೊಲ 7-6 ಇಡ ಅಂದ್ರೆ ಬೇಡ, ಕಡಿಮೆ ಹೊಲ ಆದ್ರೂ ಪರವಾಗಿಲ್ಲ 8-9. ಅವು ರೋಗನ ಜಾಸ್ತಿ ಬೀಳ್ಬಹುದು. ಸುಮ್ನೆ ಉದ್ದಕ್ಕೆ ಕೊಲ್ಲಣೆದ ಹೋಗಿ ಗೊನಿಗಳು ಸಣ್ಣ ಗೊನಿಗಳು ಹಿಡಿಯೋದು, ಹಂಗಾಗಿ 8-9 ಇಡೋದು ಬೆಸ್ಟ್ ಅಂತೀರ. ಅಲ್ಲ ಪಕ್ನ ನೀವು ಈಗ ಹಚ್ಚ ಮೆಥಡ್ನಾಗ ಏನ್ರ ಚೇಂಜ್ ಮಾಡ್ಬೇಕಂತ ಅನಿಸ್ತಾ? ಚೇಂಜ್ ಏನಿಲ್ಲ, ಎಲ್ಲ ಡಿಗ್ಗರ್ ಹೊಡಿಸಿ ಹಚ್ಚಿದ್ರೆ ಬೆಟರ್. ಡಿಗ್ಗರ್ ಹೊಡಿಸಿ ಹಚ್ಚಿದ್ರೆ ಬೆಟರ್. ಸ್ವಲ್ಪ ಹೊಸ ಮಣ್ಣು ಅದು ಒಂದ್ ಸ್ವಲ್ಪ ಹತ್ತ ತನಕ ಒಳ್ಳೆ ಹೊಸ ಮಣ್ಣ ಸಿಗ್ತದೆ ನಮ್ಮ ಈ ಮಣ್ಣಿಗೆ. ಈಗ ಅದನ್ನ ಡಿಗ್ಗರ್ ಹೊಡ್ಸಿ ಎಷ್ಟು ದಿನ ಕಾಯಕ್ ಬಿಟ್ಟಿದ್ರಿ ನೀವು? ಒಂದ್ 15 ದಿನ ಬಿಟ್ಟಿದ್ವಿ ನಾವು. 15 ದಿನ ಬಿಟ್ಟು ಮತ್ತೆ ಮಣ್ಣು ತುಂಬಿ ಹಚ್ಚಕ್ ಸ್ಟಾರ್ಟ್ ಮಾಡಿ ಮತ್ತೆ ಒಂದ್ ವಾರ ಬಿಟ್ಟು ಹಚ್ಚಕ್ ಸ್ಟಾರ್ಟ್ ಮಾಡಿ, ಮಳೆ ಬಿದ್ಮೇಲೆ. ಡಿಗ್ಗರ್ ಹೊಡೋದ್ರಿಂದ ಬೇರೆ ಫ್ರೀ ಆಗಿ ಹೋಗ್ತದೆ. ಬೇರೆ ಈಗ ತಂತು ಬೇರುಗಳು ಅಡಿಕೆನಾಕ ಅದಕ್ಕೆ ಈಸಿಯಾಗಿ ಸಿಗ್ತೈತೆ. ಡಿಗ್ಗರ್ ಹೊಡೆದು ಅದು ಕೆಮ್ಮಣ್ಣು ಕುರಿ ಗೊಬ್ಬರ ಈ ತರ ಹಾಕಿದ್ವಿ, ಮತ್ತೆ ಸಗಣಿ ಗೊಬ್ಬರ ಎಲ್ಲ ಇದು ಮಾಡಿ ಹಾಕಿದ್ವಿ. ಆಮೇಲೆ ತಂತು ಬೇರೆಯಿಂದೆಲ್ಲ ಫ್ರೀ ಆಗಿ ಇದಾಗ್ತೈತಿ. ಇದು ಇಷ್ಟು 4 ವರ್ಷಕ್ಕೆ ತೋಟ ಇಷ್ಟು ಬರಕ್ ಕಾರಣನೇ ಪ್ಲಸ್ ಅದೇ ನಮ್ದು. ಈಗ ಬೇರೆನು ಉಸಿರಾಡ್ತೈತೆ ಅನ್ನೋ ಒಂದು ಇದರಿಂದ ಕಾನ್ಸೆಪ್ಟ್ ಇಂದ ಇದು ಮಾಡಿದ್ವಿ.
ಆಮೇಲೆ ಹಚ್ಚಿದ ತಕ್ಷಣ ಡ್ರಿಪ್ ಮಾಡೋದು ಹಿಂದನೆ ಡ್ರಿಪ್ ಮಾಡೋದು ತುಂಬಾ ಒಳ್ಳೇದು. ಈಗ ಕೆಲವೊಬ್ರು 6 ತಿಂಗಳು ಬಿಟ್ಟು ವರ್ಷ ಬಿಟ್ಟು ಗಿಡ ಹಾಳಾದ್ಮೇಲೆ ಅವನ್ನೆಲ್ಲ ಇದು ಮಾಡೋದಕ್ಕಿಂತ ನಾವು ಡ್ರಿಪ್ ಮಾಡಿ ಇದನ್ನ ಹಚ್ಚಿದ ತಕ್ಷಣ ಡ್ರಿಪ್ ಮಾಡೋದ್ರಿಂದ ಯಾಕಂದ್ರೆ ಬೇರ್ಗಳು ಇನ್ನು ಸಣ್ಣ ಬೇರ್ಗಳು ಇರ್ತಾವ, ಇನ್ನು ಅಡ್ಕೊಂಡಿರೋದಿಲ್ಲ, ಭೂಮಿಗೆ ಸೆಟ್ ಆಗಿರೋದಿಲ್ಲ. ಆ ಡ್ರಿಪ್ ಇತ್ತಂದ್ರೆ ತೇವಾಂಶ ಕಾಪಾಡ್ತದೆ. ಈಗ ಒಳ್ಳೆ ಕೊಡೋದಕ್ಕೂ ಬುಡಕೈ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀರು ಸೇವ್ ಆಗ್ತತಿ ಈಗ ಕೆಲವೊಂದ್ ಟೈಮಲ್ಲಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೀರ್ಕೊಳ್ತತಿ ಇದು. ಭೂಮಿನ ತಾಕತ್ತೆ ಉಳ್ಕೊಂತತಿ. ಜೋಗ್ ತರ ಆಗೋದಿಲ್ಲ, ನೀರ್ ಸತ್ವ ಕಳ್ಕೊಂಡ್ಬಿಡ್ತದೆ. ಹಾಗಾಗಿ ಇದು ಡ್ರಿಪ್ ಮುಖಾಂತರ ಕೊಡೋದು ಒಳ್ಳೇದು. ಬಟ್ ರೈತರಿಗೆ ಹೇಳ್ಬೇಕಂದ್ರೆ ಕಾಫಿ ಹಚ್ಚದಂಗಿದ್ರೆ ಒಳ್ಳೇದು. ಮೇಂಟೆನೆನ್ಸ್ ಹೌದು. ನಾವೀಗ ಹಚ್ಚಿದೀವಿ, ಇನ್ನೊಂದ್ 6 ತಿಂಗಳು 1 ವರ್ಷ ನೋಡ್ತೀವಿ. ಈಗ ಯಾಕಂದ್ರೆ ಅಡಿಕೆಗೆ ಹುಲ್ಲು ಇತ್ತಂದ್ರೆ ಬೇಸಿಗೆ ಟೈಮಲ್ಲಿ ತನವಾಗಿ ಇಟ್ಟಿರುತ್ತೆ ಭೂಮಿನ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ತನವಾಗಿ ಇಡಕ್ ನೋಡಿದ್ರೆ ಈ ಕಾಫಿ ಹಾಳಾಗ್ತದೆ ಹೇಳಿ ಹೊಲ ಹೊಡಿತೀವಿ. ಹೊಲ ಹೊಡೆದ್ರೆ ಏನಾಗ್ತದೆ ಅಂದ್ರೆ ಅಡಿಕೆ ತೊಂದ್ರೆ ಇದೆ. ಹಂಗಾಗಿ ಈ ಒಂದನ್ನ ನಾವು ನಿಭಾಯಿಸಕ್ ಹೋದ್ರೆ ಇಲ್ಲಿ ಒಂದಕ್ಕೆ ಪೆಟ್ಟು ಕೊಡ್ತದೆ. ಹೌದೌದೌದು. ಆ ಉದ್ದೇಶದಿಂದ ಇಲ್ಲಿ ಮಿಶ್ರ ಬೆಳೆ ಮಾಡೋದು ಅಲ್ಲ. ಅಡಿಕೆಗೆ ಸಿಂಗಲ್ ಅಡಿಕೆಗೆ ಅಷ್ಟೇ ಕಾನ್ಸೆಪ್ಟ್. ನಮ್ ಲೆಕ್ಕಕ್ಕೆ ಅಡಿಕೆ ಇನ್ನೂ ಬರ್ಬೇಕಿತ್ತು. ಈ ಕಾಫಿ ಮಾಡ್ಕೊಂಡು ಇದನ್ನ ಎಡವಟ್ ಆಗಿದೆ. ಇಲ್ಲ, ಚೆನ್ನಾಗ್ ಬಂದೈತಿ. ರೈತರಿಗೆ ಹೇಳೋದಂದ್ರೆ ಕಾಫಿ ದಯವಿಟ್ಟು ಹಾಕ್ಲಂಗಿದ್ರೆ ಒಳ್ಳೇದು. ಇಂಥವೇನು ಅಡಿಕೆ ಮಾಡಂಗಿದ್ರೆ ಒಳ್ಳೇದು. ಎಸ್ಪೆಷಲಿ ನಮ್ಮಂತರಿಗೆ ಮಾತ್ರ ಈ ಕೈ ಮುಟ್ಟೆಯನ್ನು ನಾವು ಮಾಡೋದು ಕಡಿಮೆ. ಈಗೆಲ್ಲ ಆಳಿದ ಮೇಲೆ ಮಾಡ್ಬೇಕಲ್ಲ, ಹಂಗಾಗಿ ಕಾಫಿ ಹಾಕ್ಲಂಗಿದ್ರೆ ಒಳ್ಳೇದು. ಈ ಬೇಸಿಗೆ ಟೈಮಲ್ಲಿ ಹೊಲನ ಆದಷ್ಟು ಉಳುಮೆ 0 ಕಲ್ಟಿವೇಶನ್ ಮಾಡೋದು ಒಳ್ಳೇದು. ಅದನ್ನ ಹಾಗೆ ಬಿಟ್ರೆ ಒಳ್ಳೇದು. ಹೌದ್ರಿ. ಹುಲ್ಲ ಇದನ್ನ ಮಾಡ್ಕೊಂಡು ಅದ ತೇವಾಂಶ ಕಾಪಾಡ್ತಾನೆ ಉದ್ದೇಶದಿಂದ ಅಂದ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವೀಗ ಕಾಫಿ ಇರೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಸಕ್ ಹೋಗೋದು, ಅದ ಮತ್ತೆ ಭೂಮಿ ಹಾಳಾಗೋದು, ಹಿಂಗ ಮಾಡಿ ನಿಮ್ಗೆ ತೊಂದ್ರೆ ಇದೆ ಕಾಫಿ ಹಾಕಿರೋ ಉದ್ದೇಶದಿಂದ. ಕಾಫಿ ಹಾಕಿರೋ ಮತ್ತೆ ನಿಮಗೆ ಏನ್ರ ಚೇಂಜಸ್ ಮಾಡ್ಬೇಕನ್ನೋದು ನಿಮ್ ಪ್ರಕಾರ? ಏನಿಲ್ರಿ, ಈಗೇನ್ ಇದು ಮಾಡಿದಲ್ಲ ಇದೇ ತರ. ಬಟ್ 0 ಕಲ್ಟಿವೇಶನ್ ಮೇನ್ 0 ಕಲ್ಟಿವೇಶನ್ ಮಾಡ್ಬೇಕು. ಈ ಸರಿ ಏನೋ ಪೀಕ್ ಮಾಡೋದಾಗ್ಲಿ ಏನು ಮಾಡ್ಬಾರ್ದು ನೋಡ್ರಿ. ಈಗ ಕೆಲವೊಂದು 4 ವರ್ಷ 5 ವರ್ಷ ಗಂಟ್ಲು ಬೆಳೆ ಹಾಕ್ತಾರೆ ಒಳಗಡೆ. ಮೆಕ್ಕೆಜೋಳ ಆತು, ಊಟದ ಜೋಳ ಆತು. ಆ ತಪ್ಪನ್ ಮಾಡ್ಲೇಬಾರ್ದು. ಏನ್ ಬೇಕಾದ್ರೆ 1 ವರ್ಷ ಬೆಳ್ಕೋಬೇಕ್ರಿ. ಅದ್ ಯಾಕಂದ್ರೆ ಬಿಸಿಲು ಜಾಸ್ತಿ ಬಿಸಿಲು ಆಗ್ಲಂಗ ಗಿಡ ಬರಕ್ಕೆ ಒಂದ್ 2ನೇ ವರ್ಷದ ಏನ್ ಹಾಕಕ್ ಹೋಗ್ಬಿಡ್ರಿ. ನಾವೇನು ಇಲ್ಲಿವರೆಗೆ 2 ವರ್ಷದಾಗ ಏನ್ ಹಾಕ್ಲಿ. 2 ವರ್ಷ ಆದ್ಮೇಲೆ ನಾವ್ ಇವತ್ತಿನವರೆಗೂ ಏನಿಲ್ಲ, ಹೊಲ ಹೊಡ್ಸೋದು ಇದು ಮಾಡೋದು ಅಷ್ಟೇ ಮಾಡಿದ್ವಿ. ಈಗ ಬೇರೆ ಬೆಳೆ ನೋಡಕ್ ಹೋದ್ವಿ ಅಂದ್ರೆ ಈ ಬೆಳೆ ಹಾಳಾಗ್ತದೆ. ಅದಕ್ಕೆಲ್ಲ ನಾವು ವೀರ್ಯ ಅವನ್ನೆಲ್ಲ ಕೊಡ್ಬೇಕು. ಇದು ವೀರ್ಯ ಮುಕ್ತ ಇದನ್ ಬೆಳೆ ಇದು ಮಾಡೋದು, ವೀರ್ಯ ಕೊಡ್ಲೇಬಾರ್ದು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಈಗ ಬೇರೆ ಬೆಳೆ ಹಾಕಿದ್ರೆ ಆ ಬೆಳೆಗೋಸ್ಕರ ವೀರ್ಯ ಅಂತ ಕೊಡ್ಲೇಬೇಕಾಗತಿ. ಅವಾಗ ಇದೇನಾಗ್ತತಿ, ಗಿಡ ಬಹಳ ಹೈಟ್ ಹೋಗ್ಬಿಡ್ತತಿ. ಯಾಕಂದ್ರೆ ದೀರ್ಘ ಬೆಳೆ ಅಲ್ಲ, ಇಂಥವೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು ಬೇರೆ ಬೆಳೆಗಳನ್ನೆಲ್ಲ. ಈಗ ನಾವು ಇದಕ್ಕೆ ಏನ್ ಗೊಬ್ಬರ ಕೊಡ್ಬೇಕು, ನಾವು ಇದಕ್ಕೆ ಯಾವ ಮೆಥಡ್ ಅಲ್ಲಿ ಹೋಗ್ಬೇಕು ಅದನ್ನೇ ಹೋಗ್ಬೇಕು. ಈಗ ನಾವ್ ಯಾವ್ದೋ ಮೆಕ್ಕೆಜೋಳಕ್ಕಾಗ್ಲಿ ಕಾಫಿಗಾಗ್ಲಿ ಬೇರೆ ಈ ಅಡಿಕೆಗೆ ಬೇಡದಂತ ಗೊಬ್ಬರಗಳು ಕೊಡ್ಬೇಕಾಗತ್ತೆ. ಈಗ ಹಂಗಾಗಿ ಅದ ಅಡಿಕೆಗೆ ಎಫೆಕ್ಟ್ ಆಕತಿ. ಈಗ ಅದಕ್ಕೆ ಪರ್ಯಾಯವಾಗಿ ನಾವು ಬೇರೆ ಏನಾದ್ರು. ಹೌದೌದು. ಆಮೇಲೆ ಇನ್ನೊಂದು ಇದ್ರಲ್ಲಿ ಏನಂದ್ರೆ ಮೇನ್ ಜೀವಾಮೃತ ಈ ತರ ನಾವು ಇದನ್ನ ಮಾಡೋದು ಬಹಳ ಒಳ್ಳೇದು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದ್ರಲ್ಲಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದಾಗಿರ್ಬೋದು, ಈ ಮತ್ತೆ ಜೀವಾಮೃತ ಯೂಸ್ ಮಾಡೋದಾಗಿರ್ಬೋದು, ಆಮೇಲೆ ಕೃಪಾಮೃತ ಆಗಿರ್ಬೋದು. ಈ ತರ ಮಾಡೋದ್ರಿಂದ ರೈತರಿಗೂ ಅಮೌಂಟ್ ಸೇವ್ ಆಗ್ತತಿ. ಆಮೇಲೆ ಬೇಗ ಕೈ ಹಿಡಿತೈತಿ ಬೆಳೆನ ಕೈ ಹಿಡಿತೈತಿ, ಲೈಫ್ ಇರ್ತೈತಿ ಗಿಡಕ್ಕೆ. ಈಗ ಸರ್ಕಾರಿ ಗೊಬ್ಬರ ಅಂದ್ರೆ ಭೂಮಿನ ಹಾಳಾಗ್ತತಿ, ಗಿಡನೂ ಇದಾಗ್ತತಿ. ಫಾಸ್ಟ್ ಇಸ್ ಫಾಸ್ಟ್. ಅದ ಬೇಗ ಬರ್ತದೆ, ಬೇಗ ಹಾಳಾಗ. ಈಗ ಇಂತ ದೀರ್ಘ ಬೆಳೆಗಳನ್ನ ನಾವು ಆರ್ಗಾನಿಕ್ ಬೆಳ್ಕನ್ನೋದ ಒಳ್ಳೇದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಈ ರೈತರು ಈ ಆರ್ಗ್ಯಾನಿಕ್ ಆಗಿ ಯಾವ ರೀತಿಯಾಗಿ 4 ವರ್ಷಕ್ಕೆ ಇಷ್ಟೊಂದು ಉತ್ತಮವಾದ ಈಗಡ್ ತೆಗ್ದಾರ. ಇವರು ಕೊಟ್ಟಂತ ಮಾಹಿತಿ ನಿಮಗೆ ಉಪಯುಕ್ತ ಮಾಹಿತಿ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಾನೆ. ಇವರು ನಮ್ಮ ಪರವಾಗಿ ಮತ್ತೆ ನಮ್ಮ ಚಾನಲ್ ಪರವಾಗಿ ಧನ್ಯವಾದ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.